ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ವಿಷಪ್ರಾಶನ ಮಾಡಲಾಗಿದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಏನು ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ವಿಷಪ್ರಾಶನ ಮಾಡಲಾಗಿದೆ ಅಂತಕ್ಕಂಥ ಯಾರು ಮಾಡಿದ್ದಾರೆ, ಯಾರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದಾರೆ? ಇದು ಯಾರು ಮಾಡಿದಾರ, ಯಾಕೆ ಮಾಡಿದಾರ ಅನ್ನುವಂತ ವಿಷಯ ನಾವು ಎನ್ಕ್ವೈರಿ ಮಾಡಬೇಕಾಗಿದೆ. ಅದು ಮುಂದಿನ ದಿನದಲ್ಲಿ ಸರ್ಕಾರ ಜವಾಬ್ದಾರಿ, ಅವರು ಅದನ್ನು ಹುಡುಕ್ಬೇಕು. ಈಗ ಮೊನ್ನೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಫೋನ್ ಮಾಡಿ ನನಗೆ ಯಾಕೋ ಸಮಾಧಾನ ಇಲ್ಲ, ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ, ನನ್ನ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ, ನನಗೆ ತಳಮಳ ಆಗತೈತಿ ಅಂತ ಹೇಳಿ ಫೋನ್ ಮಾಡಿದ್ರು. ಅದಕ್ಕಿಂತ ಮೊದಲು ಒಂದಿಬ್ಬರು ಮುಸ್ಲಿಂ ಹುಡುಗರು ಬಂದು ಜಬರ್ದಸ್ತಿ ಮಠದಲ್ಲಿ ಸೇರ್ಕೊಂಡ್ರು. ಅಲ್ಲಿರುವಂತ ಕ್ಯಾಮ್ರಾಗಳನ್ನ ತೆಗೆದು ಬೇರೆ ಕ್ಯಾಮ್ರಾಗಳನ್ನ ಹಚ್ಚುವಂತ ಕೆಲಸ ಮಾಡಿದ್ರಂತ. ಮಠ ಬಿಟ್ಟವ್ರು ಹೋಗಕ್ಕೆ ತಯಾರಿದ್ದಿಲ್ಲ. ಮಠದಲ್ಲಿ ಬಂದಂತ ಜನರ ಹೆಸರು, ಫೋನ್ ನಂಬರ್ ಬರ್ಕೊಳ್ಳೋದು, ಮೊಬೈಲ್ ಬರ್ಕೊಳ್ಳೋದು, ಅವ್ರ ಗಾಡಿಗಳ ವಾಹನಗಳ ಸಂಖ್ಯೆ ಬರ್ಕೊಳ್ಳೋದು, ಇದೆಲ್ಲ ಮಾಡಾತಿದ್ರಂತ. ಅದಾದ್ಮೇಲೆ ಅವರು ಅಡಿಗೆ ಮನೆಯೊಳಗೂ ಕೂಡ ಹೋಗಿದ್ರು. ಅಡಿಗೆ ಮನೆಯೊಳಗೆ ಅವ್ರು ಹೋಗಿದ್ದನ್ನ ನೋಡಿ ಭಕ್ತರ ಅಲ್ಲಿ ಒಳಗಿದ್ದಿದ್ದೆಲ್ಲ ಅವ್ರನ್ನ ಹಿಡಿದು ಅವ್ರಿಗೆ ಜೋರ್ ಮಾಡಿ ಅಲ್ಲಿಂದ ಹೊರಗೆ ಹಾಕ್ಯಾರ. ಅದಾದ್ಮೇಲೆ ಸ್ವಾಮೀಜಿ ಅವರು ಊಟ ಮಾಡಿ ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮೀಜಿ ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಕತ್ತು. ಅವಾಗ ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಯಾಕೆ ಸರಿ ಅನಿಸ್ತಾ ಇಲ್ಲ, ಮತ್ತ ಆ ಹುಡುಗರು ಅಡಿಗೆ ಮನೆಗೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ, ನನ್ನ ಆರೋಗ್ಯ ಹೆಚ್ಚು ಕಡಿಮೆ ಅನ್ಸಾತೈತಿ ಅಂತ ಹೇಳಿದ್ರು. ನಾವು ಇಮಿಡಿಯೇಟ್ಲಿ ದವಾಖಾನೆಗೆ ಹೋಗಿರಿ ಸ್ವಾಮೀಜಿ, ನಾವೆಲ್ಲ ಬರ್ತೇವೆ ಅಂತ ಹೇಳಿದ್ವಿ. ಅದಾದ್ಮೇಲೆ ಡಾಕ್ಟರ್ ದವಾಖಾನೆಗೆ ಹೋದ್ರು. ಅಲ್ಲಿ ಐಸಿಯುದಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದಾರೆ. ಈಗ ಸ್ವಾಮೀಜಿ ಅವರು ಚೇತರಿಸಿಕೊಂಡಿದ್ದಾರೆ. ಮುಂದೆ ಎಲ್ಲರೂ ಕೂಡ ಅದನ್ನು ವಿಚಾರ ಮಾಡಿ ಏನ್ ಮಾಡ್ಬೇಕಂತ ಮಾಡ್ತೇವೆ. ಸರಿ, ಒಂದ್ ಕಡೆ ಟ್ರಸ್ಟ್, ಒಂದ್ ಕಡೆ ಈಗ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿಗಳನ್ನ ತಂದು ಕೂರಿಸ್ತೀವಿ, ನೇಮಕ ಮಾಡ್ತೀವಿ ಅಂತಕ್ಕಂಥ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಈ ಟ್ರಸ್ಟ್ ಇಂದನೇ ಕೆಲವೊಂದಿಷ್ಟು ಹಿತಾಸಕ್ತಿಗಳೇನಾದ್ರೂ ಈ ಕೆಲಸಕ್ಕೆ ಕೈ ಹಾಕಿದ್ರ ಅಂತಕ್ಕಂಥ ಒಂದು ಮಾತುಗಳು ಚರ್ಚೆ ಆಗ್ತಾ ಇದೆ. ಇದನ್ನ ವಿಚಾರ ಮಾಡ್ಬೇಕು. ಮುಂದೆ ಯಾರು ಮಾಡ್ಯಾರ, ಯಾಕೆ ಮಾಡ್ಸಾರ, ಅಥವಾ ಏನಾಗಿದೆ ಅನ್ನುವಂಥದ್ದು ವಿಚಾರ ಮುಂದಿನ ದಿನದಲ್ಲಿ ಮಾಡಬೇಕಾಗೈತಿ. ನಮಗೆ ಸ್ವಾಮೀಜಿ ಅವ್ರ ಕಡೆ ಹೆಚ್ಚು ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಸ್ಥಿತಿಯಾಗಿ ಇದ್ದಿದ್ದಿಲ್ಲ. ಅವರು ಅವಾಗ ಜಾಸ್ತಿ ಚೇತರಿಸ್ಕೊಳ್ತಾ ಇದ್ರು. ಹಾಗಾಗಿ ಇನ್ನು ನಿನ್ನೆ ನಾನು ಹೆಚ್ಚಿದ್ರ ಬಗ್ಗೆ ಮಾತಾಡಿಲ್ಲ. ಇನ್ನೊಂದು ಸ್ವಲ್ಪ ದಿನದಾಗಲೇ ಇದ್ರ ಕೂತ್ಕೊಂಡು ಮಾಡ್ತೀವಿ. ಮೇಲ್ನೋಟಕ್ಕೆ ಯಾರೋ ಇದ್ರ ಹಿಂದೆ ಅದಾರಂತ ಅನಿಸ್ತೈತೆ. ಒಂದ್ ಕಡೆ ಈ ವಿಚಾರವಾಗಿ ವಿಜಯಾನಂದ ಕಾಶ್ಯಪ್ನವರು ಸ್ವಾಮೀಜಿಗಳ ಮೇಲೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಮಾಡಿದ್ದಾರೆ ಸರ್. ಅವರು ಬೇರೆ ಬೇರೆ ಕಡೆ ಅಂದ್ರೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲ ಮನೆಗಳು ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ. ಈ ಹಿನ್ನೆಲೆಯಲ್ಲಿ ನಾವು ಪೀಠವನ್ನ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಆರೋಪ ಮಾಡಿದ್ದಾರೆ ಸರ್. ನೋಡ್ರಿ, ಆ ರೀತಿಯ ಅನೈತಿಕ ಕಾರ್ಯಗಳ ಮಠದಲ್ಲಿ ನಡೀತಾವ ಅನ್ನುವಂತ ಶಬ್ದನ ತಪ್ಪು ಶಬ್ದ ಅದು. ಅಲ್ಲೇನು ಪಾಪ ಸ್ವಾಮೀಜಿಗಳು ಮಠದಲ್ಲಿ ಇರ್ತಿದ್ದಿಲ್ಲ. 20-25 ದಿನ ಅವ್ರ ಮಠದಾಗ ಇರುದಿಲ್ಲ. ಅವ್ರು ಹೊರಗೆ ಅಡ್ಡಾಡ್ಕೊಂತ ಇರುವಂತ ಸ್ವಾಮೀಜಿ ಅವ್ರು ಯಾವ ಇದ್ರು ಮಠದ ಹಿಡ್ಕೊಂಡು ಕೂತ್ಕೊಳ್ಳೋರಲ್ಲ. ಮಠದ ಬಗ್ಗೆ ಬಹಳ ಪ್ರಯತ್ನವೂ ಇಲ್ಲ. ಅಲ್ಲಿ ಮಠದಲ್ಲಿ ಏನೈತಿ, ಒಂದ್ ಸಾಲ ಐತಿ, ಸಾಲಿ ನಡೀತೈತಿ. ಒಂದಿಬ್ರು ಯಾರ ಹುಡುಗರು, 3 ಮಂದಿ ಹುಡುಗರು ಇರ್ತಾರ, ಅವ್ರು ಬಾಲ ತೆಗಿತಾರ, ಹಾಕ್ತಾರ. ಅಂತದ್ರಾಗ ಈ ಟೈಪ್ ಶಬ್ದ ಯೂಸ್ ಮಾಡೋದು ವಿಜಯಾನಂದ ಕಾಶ್ಯಪ್ನವರಿಗೆ ಶೋಭೆ ತರುವಂತದ್ದಲ್ಲ. ಆಮೇಲೆ ನಾವು ಕೂಡ ಹಿಂದೆ ಕೂಡ ಸ್ವಾಮೀಜಿ ಅವ್ರಿಗೆ ಹೇಳಿದ್ವಿ, ಬೇರೆ ಕಡೆ ಇಲ್ಲಿ ಯಾವ್ದಾರ ದೊಡ್ಡ ಊರ ಹತ್ರ ನಿಮ್ಗೊಂದು ಮಠ ಮಾಡೋಣ, ಇಲ್ಲಿ ನಿಮ್ಗೆ ಬಂದಾಗ ಇರಾಕ ಅನುಕೂಲ ಆಕೈತೆ ಅಂತ ಹೇಳಿ. ಅವ್ರು ಯಾವ್ದು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟವರು ಅಲ್ಲ. ಹಂಗಾಗಿ ಈ ರೀತಿಯ ಅಪವಾದ ಮಾಡೋದು ನಂಗೆ ಸರಿ ಅನ್ಸೋದಿಲ್ಲ. ಸರಿ, ಒಂದ್ ಕಡೆ ಪೀಠಕ್ಕೆ ಬೇರೊಬ್ಬ ಸ್ವಾಮೀಜಿನ ನೇಮಕ ಮಾಡ್ತೀವಿ ಅಂತಕ್ಕಂಥ ಒಂದು ಚರ್ಚೆಗಳು ಟ್ರಸ್ಟ್ ಇಂದ ನಡೀತಾ ಇದೆ ಸರ್. ಈ ಬಗ್ಗೆ ಪರ್ಯಾಯ ವ್ಯವಸ್ಥೆ ಅವ್ರು ಮಾಡ್ಕೋತಾರೆ ಅಂದ್ರೆ ಈಗ ಸ್ವಾಮೀಜಿಗಳು ಏನಾದ್ರೂ ಚಿಂತನೆ ಇದೆಯಾ ಈ ಪರ್ಯಾಯ ಪೀಠವನ್ನು ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ? ಸ್ವಾಮೀಜಿ ಅವ್ರ ಮನಸ್ಸಾಗಿ ಏನೈತಿ ನನಗೇನು ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ಇನ್ನು ತರವಾಗಿ ನಾವು ಮಾತಾಡಿಲ್ಲ, ಮುಂದಿನ ದಿನದಲ್ಲಿ ಮಾತಾಡ್ತೇವೆ. ಆದ್ರೆ ನನಗನ್ಸಿದ ಮಟ್ಟಿಗೆ ಆ ಮಠದಿಂದ ಸ್ವಾಮೀಜಿ ಅವ್ರಿಗೆ ಏನಾಗಬೇಕಾಗಿಲ್ಲ, ಆ ಟ್ರಸ್ಟ್ ಇಂದ ಅಂತೂ ಏನಾಗಬೇಕಾಗಿಲ್ಲ. ಸ್ವಾಮೀಜಿ ಅವ್ರು ಇದ್ದಿದ್ದಕ್ಕ ಆ ಮಠಕ್ಕ, ಆ ಟ್ರಸ್ಟಿಗೆ ಒಂದು ಗೌರವ ಬಂದೈತಿ. ಹಂಗಾಗಿ ಅಲ್ಲಿ ಅವ್ರಿಗೆ ಕೆಲ್ಸಕ್ಕೆ ತೊಂದರೆ ಆಗ್ತಿದ್ರೆ ಅವ್ರು ಬೇರೆ ಕಡೆ ಇದ್ದ ಕೆಲಸ ಮಾಡೋದು ಒಳ್ಳೇದಂತ ನನಗನ್ನಿಸ್ತೈತೆ. ಈಗ ಸ್ವಾಮೀಜಿಗಳೇ ಅವರಾಗೆ ಪೀಠ ತ್ಯಾಗ ಮಾಡ್ಲಿ ಅಂತ ಈ ರೀತಿ ಏನಾದ್ರೂ ಬೆಳವಣಿಗೆಗಳು ಆಗ್ತಾ ಇದಾವಂತ ಸರ್? ಇರ್ಬೋದು ಅನಿಸ್ತೈತಿ. ಸ್ವಾಮೀಜಿ ಮೇಲೆ ಅನಾವಶ್ಯಕ ಪ್ರೆಷರ್ ತಗೊಂಡ್ಬಂದು ಅವ್ರಿಗೆ ಅಲ್ಲಿಂದ ಪೀಠದಿಂದ ಅವ್ರು ಹೋಗ್ಲಿ ಅಂತ ಹೇಳಿ ಅದನ್ನ ಮಾಡುವಂತ ಪ್ರಯತ್ನ ಇದು ಅನಿಸ್ತೈತಿ. ಕೊನೆಯದಾಗಿ ವಿಷಪ್ರಾಶನ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಈ ಬಗ್ಗೆ ದೂರು ಕೊಡುವಂತ ನಿಟ್ಟಿನಲ್ಲಿ ತಾವೇನಾದ್ರೂ ಮುಂದಾಗ್ತೀರಾ ಸ್ವಾಮೀಜಿಗಳ ನೇತೃತ್ವದಲ್ಲಿ? ಇದನ್ನು ಮುಂದಿನ ದಿನದಲ್ಲಿ ಸ್ವಾಮೀಜಿ ಅವ್ರ ಕಡೆ ಸ್ವಲ್ಪ ಇನ್ನೂ ಅವ್ರು ಆರಾಮಾದ್ಮೇಲೆ ಇನ್ನೊಂದು 3-4 ದಿನದಲ್ಲಿ ಸ್ವಾಮೀಜಿ ಅವ್ರ ಕಡೆ ಅದನ್ನ ಮಾತಾಡಿ ಮುಂದೆ ಏನ್ ಮಾಡ್ಬೇಕು ಅದನ್ನ ವಿಚಾರ ಮಾಡ್ತೇವೆ. ಸರ್ಕಾರ ಇದನ್ನ ತನಿಖೆ ಮಾಡಬೇಕು, ಏನಾಗಿದೆ, ಏನ್ ಸತ್ಯಾಸತ್ಯತೆ ಏನಂತ ಅದನ್ನ ಹೊರ ತಗೊಂಡ್ಬರ್ಬೇಕು.
ಇದಿಷ್ಟು ಅರವಿಂದ್ ಬೆಲ್ಲದವರ ಮಾತು. ಒಂದ್ ಕಡೆ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ವಿಷಪ್ರಾಶನ ಮಾಡಲಾಗಿದೆ ಅಂತಕ್ಕಂಥ ಒಂದು ಏನು ಸಂಶಯವನ್ನ ಸ್ವತಃ ಸ್ವಾಮೀಜಿಗಳೇ ನನ್ನ ಮುಂದೆ ಬಿಚ್ಚಿಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಈ ಕೂಡಲೇ ಈ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನ ಮಾಡಬೇಕು. ಇದರ ಹಿಂದೆ ಯಾರ ಕೈವಾಡ ಇದೆ ಅಂತಕ್ಕಂಥದ್ರ ಕುರಿತು ಸತ್ಯಾಸತ್ಯತೆಯನ್ನ ಹೊರಗೆಳೆಯುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ವಿಷಪ್ರಾಶನ ಮಾಡಲಾಗಿದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವ್ರ ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಏನ್ ಇದು ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ವಿಷಪ್ರಾಶನ ಮಾಡಲಾಗಿದೆ ಅಂತಕ್ಕಂಥ ಯಾರು ಮಾಡಿದ್ದಾರೆ, ಯಾರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದಾರೆ? ಇದು ಯಾರು ಮಾಡಿದಾರ, ಯಾಕೆ ಮಾಡಿದಾರ ಅನ್ನುವಂತ ವಿಷಯ ನಾವು ಎನ್ಕ್ವೈರಿ ಮಾಡಬೇಕಾಗಿದೆ. ಅದು ಮುಂದಿನ ದಿನದಲ್ಲಿ ಸರ್ಕಾರ ಜವಾಬ್ದಾರಿ, ಅವರು ಅದನ್ನು ಹುಡುಕ್ಬೇಕು. ಈಗ ಮೊನ್ನೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಫೋನ್ ಮಾಡಿ ನನಗೆ ಯಾಕೋ ಸಮಾಧಾನ ಇಲ್ಲ, ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ, ನನ್ನ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ, ನನಗೆ ತಳಮಳ ಆಗತೈತಿ ಅಂತ ಹೇಳಿ ಫೋನ್ ಮಾಡಿದ್ರು. ಅದಕ್ಕಿಂತ ಮೊದಲು ಒಂದಿಬ್ಬರು ಮುಸ್ಲಿಂ ಹುಡುಗರು ಬಂದು ಜಬರ್ದಸ್ತಿ ಮಠದಲ್ಲಿ ಸೇರ್ಕೊಂಡ್ರು. ಅಲ್ಲಿರುವಂತ ಕ್ಯಾಮ್ರಾಗಳನ್ನ ತೆಗೆದು ಬೇರೆ ಕ್ಯಾಮ್ರಾಗಳನ್ನ ಹಚ್ಚುವಂತ ಕೆಲಸ ಮಾಡಿದ್ರಂತ. ಮಠ ಬಿಟ್ಟವ್ರು ಹೋಗಕ್ಕೆ ತಯಾರಿದ್ದಿಲ್ಲ. ಮಠದಲ್ಲಿ ಬಂದಂತ ಜನರ ಹೆಸರು, ಫೋನ್ ನಂಬರ್ ಬರ್ಕೊಳ್ಳೋದು, ಮೊಬೈಲ್ ಬರ್ಕೊಳ್ಳೋದು, ಅವ್ರ ಗಾಡಿಗಳ ವಾಹನಗಳ ಸಂಖ್ಯೆ ಬರ್ಕೊಳ್ಳೋದು, ಇದೆಲ್ಲ ಮಾಡಾತಿದ್ರಂತ. ಅದಾದ್ಮೇಲೆ ಅವರು ಅಡಿಗೆ ಮನೆಯೊಳಗೂ ಕೂಡ ಹೋಗಿದ್ರು. ಅಡಿಗೆ ಮನೆಯೊಳಗೆ ಅವ್ರು ಹೋಗಿದ್ದನ್ನ ನೋಡಿ ಭಕ್ತರು ಅಲ್ಲಿ ಒಳಗಿದ್ದಿದ್ದೆಲ್ಲ ಅವ್ರನ್ನ ಹಿಡಿದು ಅವ್ರಿಗೆ ಜೋರ್ ಮಾಡಿ ಅಲ್ಲಿಂದ ಹೊರಗೆ ಹಾಕ್ಯಾರ. ಅದಾದ್ಮೇಲೆ ಸ್ವಾಮೀಜಿ ಅವರು ಊಟ ಮಾಡಿ ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮೀಜಿ ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಾಕತ್ತು. ಅವಾಗ ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಯಾಕೆ ಸರಿ ಅನಿಸ್ತಾ ಇಲ್ಲ, ಮತ್ತ ಆ ಹುಡುಗರು ಅಡಿಗೆ ಮನೆಯೊಳಗೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ, ನನ್ನ ಆರೋಗ್ಯ ಹೆಚ್ಚು ಕಡಿಮೆ ಅನ್ಸಾತೈತಿ ಅಂತ ಹೇಳಿದ್ರು. ನಾವು ಇಮಿಡಿಯೇಟ್ಲಿ ದವಾಖಾನೆಗೆ ಹೋಗ್ರಿ ಸ್ವಾಮೀಜಿ, ನಾವೆಲ್ಲ ಬರ್ತೇವೆ ಅಂತ ಹೇಳಿದ್ವಿ. ಅದಾದ್ಮೇಲೆ ಡಾಕ್ಟರ್ ದವಾಖಾನೆಗೆ ಹೋದ್ರು. ಅಲ್ಲಿ ಐಸಿಯುದಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು. ಈಗ ಸ್ವಾಮೀಜಿ ಅವರು ಚೇತರಿಸಿಕೊಂಡಿದ್ದಾರೆ. ಮುಂದೆ ಎಲ್ಲರೂ ಕೂಡ ಅದನ್ನು ವಿಚಾರ ಮಾಡಿ ಏನ್ ಮಾಡ್ಬೇಕಂತ ಮಾಡ್ತೀವಿ. ಸರಿ, ಒಂದ್ ಕಡೆ ಟ್ರಸ್ಟ್, ಒಂದ್ ಕಡೆ ಈಗ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿಗಳನ್ನ ತಂದು ಕೂರಿಸ್ತೀವಿ, ನೇಮಕ ಮಾಡ್ತೀವಿ ಅಂತಕ್ಕಂಥ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಈ ಟ್ರಸ್ಟ್ ಇಂದನೇ ಕೆಲವೊಂದಿಷ್ಟು ಹಿತಾಸಕ್ತಿಗಳು ಏನಾದ್ರೂ ಈ ಕೆಲಸಕ್ಕೆ ಕೈ ಹಾಕಿದ್ರ ಅಂತಕ್ಕಂಥ ಒಂದು ಮಾತುಗಳು ಚರ್ಚೆ ಆಗ್ತಾ ಇದೆ. ಇದೆಲ್ಲ ವಿಚಾರ ಮಾಡ್ಬೇಕು. ಮುಂದೆ ಯಾರು ಮಾಡ್ಯಾರ, ಯಾಕೆ ಮಾಡ್ಸಾರ, ಅಥವಾ ಏನಾಗಿದೆ ಅನ್ನುವಂಥದ್ದು ವಿಚಾರ ಮುಂದಿನ ದಿನದಲ್ಲಿ ಮಾಡಬೇಕಾಗೈತಿ. ನಮಗೆ ಸ್ವಾಮೀಜಿ ಅವ್ರ ಕಡೆ ಹೆಚ್ಚು ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಸ್ಥಿತಿಯಾಗಿ ಇದ್ದಿದ್ದಿಲ್ಲ. ಅವರು ಅವಾಗ ಜಾಸ್ತಿ ಚೇತರಿಸ್ಕೊಳ್ತಾ ಇದ್ರು. ಹಾಗಾಗಿ ಇನ್ನು ನಿನ್ನೆ ನಾನು ಹೆಚ್ಚಿದ್ರ ಬಗ್ಗೆ ಮಾತಾಡಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದ್ರ ಕೂತ್ಕೊಂಡು ಮಾಡ್ತೀವಿ. ಮೇಲ್ನೋಟಕ್ಕೆ ಯಾರೋ ಇದರ ಹಿಂದೆ ಅದಾರಂತ ಅನಿಸ್ತೈತೆ. ಒಂದ್ ಕಡೆ ಈ ವಿಚಾರವಾಗಿ ವಿಜಯಾನಂದ ಕಾಶ್ಯಪ್ನವರು ಸ್ವಾಮೀಜಿಗಳ ಮೇಲೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಮಾಡಿದ್ದಾರೆ ಸರ್. ಅವರು ಬೇರೆ ಬೇರೆ ಕಡೆ ಅಂದ್ರೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲ ಮನೆಗಳು ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ. ಈ ಹಿನ್ನೆಲೆಯಲ್ಲಿ ನಾವು ಪೀಠವನ್ನ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಆರೋಪ ಮಾಡಿದ್ದಾರೆ ಸರ್. ನೋಡ್ರಿ, ಆ ರೀತಿಯ ಅನೈತಿಕ ಕಾರ್ಯಗಳ ಮಠದಲ್ಲಿ ನಡೀತಾವ ಅನ್ನುವಂತ ಶಬ್ದನ ತಪ್ಪು ಶಬ್ದ ಅದು. ಅಲ್ಲೇನು ಪಾಪ ಸ್ವಾಮೀಜಿಗಳು ಮಠದಲ್ಲಿ